ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ತಾಲೂಕು ಸಮಿತಿ ಗಂಗಾವತಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಸಮಿತಿ ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ವಿಕಲಚೇತನರು ಮಾಸಾಶನ ಶೀಘ್ರವಾಗಿ ಬಿಡುಗಡೆ ಮಾಡುವ ಕುರಿತು ಮನವಿ. ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಸಮಿತಿ ಗಂಗಾವತಿ ಮತ್ತು ಕರ್ನಾಟಕ ಪ್ರಾಂತ್ಯ ರೈತ ಸಂಘ ತಾಲೂಕು ಸಮಿತಿ ಗಂಗಾವತಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ವಿಕಲಚೇತನರು ಹಲವಾರು ಕುಟುಂಬಗಳು ಮತ್ತು ಹಲವಾರು ವಿಕಲಚೇತನರು ಸದರಿ ಮಾಶಾಸನವನ್ನು ನಂಬಿಕೊಂಡು ಬದುಕುತ್ತಿದ್ದಾರೆ. ಆದರೆ ಅಂಗವಿಕಲರ ಮಾಶಾಸನ, ವಿಧವಾ ವೇತನ, ಹಿರಿಯ ನಾಗರಿಕರ ವೇತನವನ್ನು 2 ರಿಂದ 3 ತಿಂಗಳಿಂದ ವೇತನ ಬಿಡುಗಡೆಗೊಳಿಸುತ್ತಿಲ್ಲ. ಅಂಗವಿಕಲರಿಗೆ ಮತ್ತು ಹಿರಿಯ ನಾಗರಿಕರಿಗೆ, ವಿಧವೆಯರಿಗೆ ತೀವ್ರ ತೊಂದರೆ ಆಗುತ್ತಿದೆ. ಈ ಕೂಡಲೇ ತಡೆ ಹಿಡಿದಿರುವ ಮಾಶಾಸನವನ್ನು ಬಿಡುಗಡೆಗೊಳಿಸಬೇಕು ಎಂದು ಮತ್ತು ಅಂಗವಿಕಲರ, ಹಿರಿಯ ನಾಗರಿಕರ ವಿಧವಾ ವೇತನವನ್ನು ಇವರುಗಳಿಗೆ ಜೀವನ ನಿರ್ವಹಣೆ ಭತ್ಯೆ 5,000 ವೇತನವನ್ನು ನೀಡಬೇಕು ಎಂದು ನಮ್ಮ ಸಂಘಟನೆಯಿಂದ ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ. ಎಲ್ಲ ಅಂಗವಿಕಲರಿಗೆ 5,000 ಪ್ರತಿ ತಿಂಗಳ ಮಾಶಾಸನ ನೀಡಬೇಕು. ಹಿರಿಯ ನಾಗರಿಕರಿಗೆ, ವಿಧವೆಯರಿಗೆ ಕನಿಷ್ಠ 3,000 ರೂಪಾಯಿಗಳ ಮಾಶಾಸನ ನೀಡಬೇಕು. ಎಲ್ಲ ಅಂಗವಿಕಲರಿಗೆ ರಾಜ್ಯದಾದ್ಯಂತ ಉಚಿತವಾಗಿ ಬಸ್ ಪಾಸ್ ನೀಡಬೇಕು. ವಿಕಲಚೇತನರಿಗೆ ಪ್ರತಿ ಕುಟುಂಬಕ್ಕೆ BPL ಕಾರ್ಡ್ ನೀಡಬೇಕು ಮತ್ತು 35 ಕೆಜಿ ಅಕ್ಕಿ ಮತ್ತು ಇನ್ನಿತರ ಅಗತ್ಯ ವಸ್ತುಗಳನ್ನು ನೀಡಬೇಕು. ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ ನೀಡಬೇಕು ಎಂಬ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟ ಗಂಗಾವತಿ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಗೋನಾಳ್, ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ ಹೊಸಳ್ಳಿ, ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಗಂಗಾವತಿ ತಾಲೂಕು ಕಾರ್ಯದರ್ಶಿ ಮುತ್ತಣ್ಣ ದಾಸನಾಳ್, ಯಲ್ಲಪ್ಪ ವಡ್ರಹಟ್ಟಿ, ಶಬ್ಬೀರ್ ಶಿವಕುಮಾರ್, ನಾಗರಾಜ್ ಕೆ ಶೇಷಮ್ಮ, ಅಂಬಿಗ ರಾವ್, ಹನುಮಂತ ದಾಸನಾಳ್, ದುರ್ಗಪ್ಪ, ವಿಜಯಶ್ರೀ, ಯಮನೋಮ್ಮ, ಮಲ್ಲೇಶ್, ಬಿಬಿ ಜಾನ್, ಖಾದರ್ ಸಾಬ್. ಜನವರಿಯಿಂದ ಇಲ್ಲ, ಜನವರಿಯಿಂದ ಎಷ್ಟು ಬಂದಿಲ್ಲ? ಕೆಲವೊಂದಿಷ್ಟು ಮಂದಿ ಬಂದವಲ್ಲ, ಎಷ್ಟು ಮಂದಿ ಬಂದವ ನಮಗೆ ತಾಲೂಕು ವೈಸ್ ಇದು ಹೋಬಳಿ ವೈಸ್ ಗೊತ್ತಾಗತ್ತಾ? ಆಯ್ತು, ಇವ್ರದ್ದು ಲೀಸ್ಟ್ ಇವ್ರದ್ದು ನಮ್ಮ ಕಡೆ ಮಾಡ್ಕೊಡ್ರ ಕೈ ಕೊಟ್ಟೋಗಿರ್ತಾರೆ ಲೀಸ್ಟು. ಇದು ನಾಳೆ ಮುಂಜಾನೆ ಬಂದು ಚೆಕ್ ಮಾಡಿ ಇದ್ರ ಯಾರೊಬ್ರು 3 ನಂಬರ್ ಕೊಡ್ರಿ, ಯಾವ ಬಂದವ ನೀವು ಲೀಸ್ಟ್ ಕೊಟ್ರೆ ನಾನು ಯಾರು ಬಂದವ ಯಾರು ಬಂದ್ರೆ ಕೊಡ್ರಿ, ಒಂದು ಫೋನ್ ನಂಬರ್ ಕೊಡ್ರಿ, ಅವ್ರಿಗೆ ಫೋನ್ ಅಷ್ಟು ಆಯ್ತು. ಅಲ್ಲ, ನೀವು ಫೋನ್ ನಂಬರ್ ಬರುತ್ತೆ ಒಬ್ಬರು ಸಾಕಾ? 2 ದಿನ ಬರ್ರಿ ಹೇಳಿ, ನಾನು ಹೇಳ್ತೀನಿ. ಒಂದು ಆಧಾರ್ ಕಾರ್ಡು, ಅವ್ರು UID ನಂಬರ್ 2 ಕೊಡ್ರಿ ಸಾಕು. ಹೋರಾಟವನ್ನು ಈ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಮಾತಾಡಬೇಕಂತೇಳಿ ಅವರಲ್ಲಿ ವಿನಂತಿ. ಒಂದು ವೇಳೆ ಎಲ್ಲ ಹಿರಿಯರಿಗೂ ಮತ್ತು ಅಂಗವಿಕಲರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತೇನು ಕರ್ನಾಟಕ ರಾಜ್ಯ ಅಂಗವಿಕಲರ ಒಕ್ಕೂಟ, ಪಾಲಕರ ಒಕ್ಕೂಟ ಮತ್ತು ಏನು ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತೇನು ಹೋರಾಟವನ್ನು ಹಮ್ಮಿಕೊಂಡಿದೆ. ಇವತ್ತು ನಾವು ನೋಡಿದಂಗೆ ಎಲ್ಲ ಇಡೀ ತಾಲೂಕಿನಲ್ಲಿ ಹಿರಿಯ ನಾಗರಿಕರು ಮತ್ತು ಅಂಗವಿಕಲರು 2 ತಿಂಗಳ ಅಥವಾ 3 ತಿಂಗಳಾದರೂ ಸಹ ಇವತ್ತು ಅವರಿಗೆ ಈ ಹಣವನ್ನು ಪಾವತಿ ಮಾಡಿರೋದಿಲ್ಲ. ಹಂಗಾಗಿ ಇವತ್ತು ನಾವೇನಪ್ಪ ಅಂದರೆ ತಹಸೀಲ್ದಾರ್ ಮುಖಾಂತರ ಇವತ್ತು ಸರ್ಕಾರಕ್ಕೆ ನಾವೇನು ಬಂದಿದ್ದೀವಿ. ಯಾಕೆಂದ್ರೆ ಅರ್ಥ ಮಾಡಿಕೊಳ್ಳಬೇಕು, ಇವತ್ತು ಎಲ್ಲ ನೆಟ್ಟಿಗಿರ್ತಕ್ಕಂಥ ಜನ ಇವತ್ತು ಭಾಳ ಕಷ್ಟ ಆಗಿದೆ. ಅಂಥ ಸಂದರ್ಭದಲ್ಲಿ ಇವತ್ತು ಹಿರಿಯ ನಾಗರಿಕರು ಏನಾದ್ರು ಇವತ್ತು ತಿಂಗಳ ಅದರ ಮೇಲೆ ಏನು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಮತ್ತು ಅಂಗವಿಕಲರು ಇವತ್ತು ಅವರು ಪಾಪ ಇವತ್ತು ಕಷ್ಟದಲ್ಲಿದ್ದಾರೆ. ಒಂದು ಕುಟುಂಬ ನಡೆಸಬೇಕಂತ ಬಂದರೆ ಇವತ್ತು ಹಲವಾರು ಸಮಸ್ಯೆಗಳಿದ್ದಾವೆ, ಎಲ್ಲ ಗಗನಕ್ಕೇರಿದೆ, ಬೆಲೆಗಳೆಲ್ಲ ಗಗನಕ್ಕೇರಿದ್ದಾವೆ. ಹಾಗಾಗಿ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು, ತಹಸೀಲ್ದಾರ್ಗಳು ತಕ್ಷಣ ಬಂದು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು. ಮತ್ತೇನಪ್ಪ ಅಂದರೆ ರಾಜ್ಯಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಸಲ್ಲಿಸಿರ್ತಕ್ಕಂಥ ಮನವಿ ಪತ್ರವನ್ನು ಆದಷ್ಟು ಬೇಗನೆ ಅವರಿಗೆ ಕಳಿಸಿ ಆ ಒಂದು ನಿಂತಿರ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡಬೇಕಂತೇಳಿ ಅವರು ಬಂದು ತಗೋವರೆಗೂ ನಾವು ನಮ್ಮ ಹೋರಾಟ ಮುಂದುವರಿಸಿ. ಹಾಗಾಗಿ ಅವರು ಎಲ್ಲಿದ್ದರೂ ತಹಸೀಲ್ದಾರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಆ ಮನವಿಯನ್ನು ಸ್ವೀಕರಿಸಬೇಕಂತೇಳಿ ನನಗೇನು ಮಾತಾಡೋಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ.